ರಾಜ್ಯದಲ್ಲಿ ಕೋವಿಡ್ಗೆ ಈವರೆಗೆ 9 ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಮೃತಪಟ್ಟ 9 ಜನರಲ್ಲಿ 4 ಜನ ಬೆಂಗಳೂರಿನವರು. ಈ ಬಗ್ಗೆ ಮಾಧ್ಯಮ ಪ್ರಕಟಣೆಯ ಮೂಲಕ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾಹಿತಿಯನ್ನ ನೀಡಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಮಾಸ್ಕ್ ಧರಿಸುವಂತೆಯೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಇದುವರೆಗೆ ಕೋವಿಡ್ನಿಂದಾಗಿ 9 ಮಂದಿ ಸಾವನ್ನಪ್ಪಿದ್ದಾರೆ. ಅದರಲ್ಲಿ 4 ಜನ ಬೆಂಗಳೂರಿನವರು ಅನ್ನುವಂತಹ ಮಾಹಿತಿಯನ್ನ ಆರೋಗ್ಯ ಸಚಿವರೇ ಮಾಧ್ಯಮ ಪ್ರಕಟಣೆಯ ಮೂಲಕ ನೀಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಮಾಸ್ಕ್ ಅನ್ನ ಧರಿಸಿ ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ಳಿ ಅನ್ನುವಂತಹ ಸೂಚನೆಯನ್ನ ಕೂಡ ಆರೋಗ್ಯ ಸಚಿವರು ನೀಡಿದ್ದಾರೆ. ಒಂದ್ ಕಡೆ ಹೊಸ ವರ್ಷಾಚರಣೆಗೆ ಇನ್ನುಳಿದಿರೋದು ಕೇವಲ 1 ದಿನ ಮಾತ್ರ, 2 ದಿನ ಮಾತ್ರ. ಇಂತಹ ಸಂದರ್ಭದಲ್ಲಿ ದಿನಗಣನೆ ಕೌಂಟ್ ಡೌನ್ ಆರಂಭ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಇಂಥದ್ದೊಂದು ಆಘಾತಕಾರಿ ಮಾಹಿತಿ ಕೋವಿಡ್ ವಿಚಾರವಾಗಿ ಲಭ್ಯವಾಗ್ತಾ ಇರೋದು. 9 ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ರಾಜ್ಯಾದ್ಯಂತ ಕೋವಿಡ್ನಿಂದಾಗಿ ಅವರಿಗೆ ಬೇರೆ ಬೇರೆ ರೀತಿಯಾದಂತಹ ಕಾಯಿಲೆಗಳು ಕೂಡ ಇತ್ತು ಅನ್ನುವಂಥದ್ದನ್ನ ಈ ಹಿಂದೆಯೂ ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಸ್ಪಷ್ಟಪಡಿಸಿದ್ರು. ಬಟ್ ಕೋವಿಡ್ ಪ್ರಾಣವನ್ನ ಕಳ್ಕೊಂಡವರಿಗೆ ಕೋವಿಡ್ ಪಾಸಿಟಿವ್ ಇತ್ತು ಅನ್ನುವಂಥದ್ದನ್ನ ಆರೋಗ್ಯ ಇಲಾಖೆ ಕನ್ಫರ್ಮ್ ಮಾಡಿದೆ. 9 ಜನ ಕೋವಿಡ್ನಿಂದಾಗಿ ಸಾವನ್ನಪ್ಪಿದ್ರೆ ಅದರಲ್ಲಿ 4 ಜನ ಬೆಂಗಳೂರಿನವರು ಅನ್ನುವಂತಹ ಡೀಟೇಲ್ಸ್ ನ ಕೂಡ ಮಾಧ್ಯಮ ಪ್ರಕಟಣೆಯ ಮೂಲಕ ಆರೋಗ್ಯ ಸಚಿವ ಡಾಕ್ಟರ್ ದಿನೇಶ್ ಗುಂಡೂರಾವ್ ಅವರು ನೀಡಿದ್ದಾರೆ. ಹಾಗಾಗಿ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ. ಮಾಸ್ಕ್ ಧರಿಸೋದು, ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳೋದು, ಜಾಸ್ತಿ ಜನದಟ್ಟಣೆ ಇರುವಂತಹ ಪ್ರದೇಶ, ಜನಸಂದಣಿ ಇರುವಂತಹ ಪ್ರದೇಶವನ್ನ ಅವಾಯ್ಡ್ ಮಾಡೋದು, ಅದು 60 ವರ್ಷ ಮೇಲ್ಪಟ್ಟವರಿರಬಹುದು ಅಥವಾ ಗರ್ಭಿಣಿಯರಿರಬಹುದು, ಇಂಥ ವ್ಯಕ್ತಿಗಳು ಆದಷ್ಟು ಜನಜಂಗುಳಿಯಿಂದ ದೂರ ಇರೋದು, ಕಡ್ಡಾಯವಾಗಿ ಮಾಸ್ಕ್ನ ತಮ್ಮ ಸುರಕ್ಷತೆಗಾಗಿ ಧಾರಣೆ ಮಾಡೋದು, ಇದೆಲ್ಲವನ್ನ ಮಾಡಿದ್ರೆ ಉತ್ತಮ. ಈ ರೀತಿಯಾದಂತಹ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಂಡ್ರೆ ಒಳ್ಳೆಯದು ಅನ್ನುವಂತಹ ಸೂಚನೆ, ಸಲಹೆಯನ್ನು ಕೂಡ ಆರೋಗ್ಯ ಇಲಾಖೆ ಸದ್ಯ ನೀಡಿದೆ. ಖುದ್ದು ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಈ ಬಗ್ಗೆ ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ. ಹೊಸ ವರ್ಷಾಚರಣೆಗೆ ಕೌಂಟ್ ಡೌನ್ ಆರಂಭ ಆಗ್ತಾ ಇರುವಂತಹ ಹೊತ್ತಿನಲ್ಲಿ ಈ ಕೋವಿಡ್ ಕೇಸ್ ಹೆಚ್ಚಳ ಹಾಗೆ ಕೋವಿಡ್ನಿಂದ ಸಾವನ್ನಪ್ಪಿರೋರ ಸಂಖ್ಯೆ ಹೆಚ್ಚಾಗಿರೋದು ನಿಜಕ್ಕೂ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ರಾಜ್ಯಾದ್ಯಂತ ಒಟ್ಟು ಸಾವನ್ನಪ್ಪಿರೋದು 9 ಮಂದಿ ಕೋವಿಡ್ನಿಂದಾಗಿ, ಅದರಲ್ಲಿ 4 ಬೆಂಗಳೂರಿನವರು ಅನ್ನುವಂಥ ಮಾಹಿತಿ. ಹೀಗಾಗಿ ಆರೋಗ್ಯ ಇಲಾಖೆ ಸಂಪೂರ್ಣವಾಗಿ ಅಲರ್ಟ್ ಆಗಿದೆ. ಹೊಸ ವರ್ಷದ ಸಂಭ್ರಮದ ಸಂದರ್ಭದಲ್ಲಿ ಕೊರೋನಾ ಸ್ಫೋಟ ಆಗಬಾರದು, ಯಾಕಂದ್ರೆ ಹೆಚ್ಚು ಜನ ಒಟ್ಟಾಗಿ ಸೇರೋದು ಆ ಸಂದರ್ಭದಲ್ಲಿ. ಅಂತಹ ಸಿಚುವೇಶನ್ ನಲ್ಲಿ ಕೊರೋನಾ ಸ್ಫೋಟ ಆಗಬಾರದು ಅನ್ನುವಂತಹ ಕಾರಣಕ್ಕಾಗಿ CAB ರೂಲ್ಸ್ ಪಾಲನೆಗೆ ಇಲಾಖೆ ಸೂಚನೆಯನ್ನ ಕೊಟ್ಟಿದೆ. JN.1 ಹಾಟ್ಸ್ಪಾಟ್ ಆಗದಂತೆ ಅರಿವು ಮೂಡಿಸುವಂತಹ ಪ್ರಯತ್ನಕ್ಕೆ ಸದ್ಯ ಆರೋಗ್ಯ ಇಲಾಖೆ ಮುಂದಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಗತಿ ನೀಡ್ತಾ ಹೋಗ್ತಾರೆ. ಪ್ರಗತಿ, ಹೊಸ ವರ್ಷಾಚರಣೆಗೆ ಬಾಕಿ ಉಳಿದಿರೋದು 2 ದಿನ ಮಾತ್ರ. 2 ದಿನ ಕಳೆದ್ರೆ ಆ ಸಂಭ್ರಮಾಚರಣೆ ಜೋರಾಗುತ್ತೆ. ಜನ ದಟ್ಟಣೆ ಇರುವಂತಹ ಪ್ರದೇಶಗಳ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ. ಮತ್ತೊಂದ್ ಕಡೆ ಸಾವಿನ ಸಂಖ್ಯೆ ಏರಿಕೆಯಾಗಿರೋದು. ಆರೋಗ್ಯ ಇಲಾಖೆ ತನ್ನ ಪ್ರಕಟಣೆಯಲ್ಲಿ ಯಾವೆಲ್ಲ ಸೂಚನೆಗಳನ್ನ ಜನರಿಗೆ ನೀಡಿದೆ ಪ್ರಗತಿ? ವಿದ್ಯಾ, ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ JN.1 ನ ಭೀತಿ ಈಗ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇರುವಂತದ್ದು. ಇದರ ಆತಂಕ ಕೂಡ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಅದರ ಸ್ಪ್ರೆಡ್ಡಿಂಗ್ ಕೆಪಾಸಿಟಿ ಅನ್ನುವಂಥದ್ದು ಡೆತ್ ರೇಟ್ಗಿನ್ನ ಡಬಲ್ ಇದೆ. ಸೊ ಹೀಗಾಗಿ ಜನರಲ್ಲಿ ಕೂಡ ಆತಂಕ ಇರೋದು, ಹಾಗೆ ಆರೋಗ್ಯ ಇಲಾಖೆಯಲ್ಲಿ ಕೂಡ ಆತಂಕ ಇರೋದು. ಏನಾದ್ರೂ ಹೊಸ ವರ್ಷ ಆಚರಣೆ ಸಂದರ್ಭದಲ್ಲಿ ಬೆಂಗಳೂರು ಏನಾದ್ರೂ ಕೋವಿಡ್ ಹಾಟ್ಸ್ಪಾಟ್ ಆಗುತ್ತಾ ಅನ್ನುವಂತಹ ಆತಂಕ ಇತ್ತು. ಸೊ ಈ ಹಿನ್ನೆಲೆಯಲ್ಲಿ ಹೊಸ ವರ್ಷ ಆಚರಣೆಯ ಸಂದರ್ಭದಲ್ಲಿ ಒಂದಷ್ಟು ಮುಂಜಾಗ್ರತಾ ಕ್ರಮವನ್ನ ಪಾಲನೆ ಮಾಡಬೇಕು ಅನ್ನುವಂತಹ ಸೂಚನೆಯನ್ನ ಈಗ ಆರೋಗ್ಯ ಇಲಾಖೆಯ ಕಡೆಯಿಂದ ಕೊಟ್ಟಿರುವಂತದ್ದು. ಈಗ ಆಲ್ರೆಡಿ ಮಾರ್ಗಸೂಚಿಯನ್ನ ಈ ಹಿಂದೆಯೇ ಬಿಡುಗಡೆ ಮಾಡಿದ್ರು, ಅದಕ್ಕೆ ಒಂದಷ್ಟು ಆಡ್ ಆನ್ ಮಾಡಿದ್ದಾರೆ. ಆ ಅಂಶಗಳು ಏನಂತ ಹೇಳೋದಾದ್ರೆ, ಕ್ಯಾಬ್ ಅಂದ್ರೆ ಈ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ನ ಪಾಲನೆ ಮಾಡಬೇಕು ಅನ್ನುವಂತಹ ಸೂಚನೆಯನ್ನ ಕೊಟ್ಟಿರುವಂತದ್ದು. ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಅಂದ್ರೆ ಯಾವುದು ಅಂತ ನೀವು ಕೇಳಿದ್ರೆ, ಈ ಮಾಸ್ಕ್ ಅನ್ನ ಧರಿಸೋದಾಗ್ಲಿ, ಸಾಮಾಜಿಕ ಅಂತರವನ್ನ ಕಾಪಾಡಿಕೊಳ್ಳೋದಾಗ್ಲಿ, ಅಥವಾ ಹ್ಯಾಂಡ್ ಸ್ಯಾನಿಟೈಸರ್ ಅನ್ನ ಬಳಸುವುದಾಗ್ಲಿ, ಇದೆಲ್ಲವೂ ಕೂಡ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್. ಈ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಅನ್ನ ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ಸ್ಪೆಷಲಿ ಈ ಬೆಂಗಳೂರಿನಲ್ಲಿ, ಅದು ಜನಸಂದಣಿ ಇರುವಂತಹ ಪ್ರದೇಶದಲ್ಲಾಗ್ಲಿ ಅಥವಾ ಒಳಾಂಗಣ ಪ್ರದೇಶದಲ್ಲಾಗ್ಲಿ, ಎಲ್ಲಿ ಜನಸಂದಣಿ ಇರುತ್ತೆ, ಹೊರಾಂಗಣ ಅಥವಾ ಒಳಾಂಗಣ ಎಲ್ಲಿ ಜನಸಂದಣಿ ಇರುತ್ತೆ, ಅಲ್ಲಿ ಈ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಅನ್ನ ಜನರು ಪಾಲನೆ ಮಾಡೋ ತರ ನೋಡ್ಕೊಳ್ಬೇಕು ಅನ್ನುವಂತಹ ಸೂಚನೆಯನ್ನ ಆರೋಗ್ಯ ಸಚಿವರು ಕೊಟ್ಟಿರುವಂತದ್ದು. ಸೊ
ಆರೋಗ್ಯ ಇಲಾಖೆಯಿಂದ ಕೂಡ ಈಗ ಸಚಿವರು ಆಲ್ರೆಡಿ ತಿಳಿಸಿದ್ರು. ಅಂದ್ರೆ ಮುಂಚೆನೆ ಒಂದು ನಾನಾಗ್ಲೇ ಹೇಳಿದಾಗೆ ಒಂದು ಮಾರ್ಗಸೂಚಿ ಬಿಟ್ಟಿದ್ರು. ಅಂದ್ರೆ ಸಾರ್ವಜನಿಕರಿಗೆ ಅಂತ ಒಂದು ಸಲಹಾ ಪತ್ರ ಕೊಟ್ಟಿದ್ರು. ಅದರಲ್ಲಿ 60 ವರ್ಷ ಮೇಲ್ಪಟ್ಟವರು, ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವವರು, ಮತ್ತೆ ಒಂದಕ್ಕಿಂತ ಹೆಚ್ಚು ಕಾಯಿಲೆಯಿಂದ ಬಳಲ್ತಾ ಇರುವವರು, ಅದು ಹೃದಯ ಸಮಸ್ಯೆ ಆಗ್ಲಿ, ಕಿಡ್ನಿ ಸಮಸ್ಯೆ ಆಗ್ಲಿ, ಅಥವಾ ಒಂದಕ್ಕಿಂತ ಹೆಚ್ಚು ಕಾಯಿಲೆಗಳಿಂದ ಬಳಲ್ತಾ ಇರುವವರು ಕಡ್ಡಾಯವಾಗಿ ಮಾಸ್ಕ್ ನ ಬಳಕೆ ಮಾಡಬೇಕು. ಅವರ ಆರೋಗ್ಯದ ದೃಷ್ಟಿಯಿಂದ, ಅವರ ಆರೋಗ್ಯದ ಮುಂಜಾಗ್ರತಾ ಕ್ರಮಕ್ಕೋಸ್ಕರ ಮಾಸ್ಕ್ ನ ಬಳಕೆ ಮಾಡಬೇಕು ಅಂತ ಈ ಹಿಂದೆಯೇ ಸೂಚನೆ ಕೊಟ್ಟಿದ್ರು. ಅದನ್ನ ಈ ಸಂದರ್ಭದಲ್ಲಿ ಕೂಡ, ಹೊಸ ವರ್ಷಾಚರಣೆ ಸಂದರ್ಭದಲ್ಲೂ ಕೂಡ ಪಾಲನೆ ಆಗುವಂತೆ ನೋಡ್ಕೊಳ್ಬೇಕು. ಈ ತರಹ ಜನರಿಗೂ ಕೂಡ ಅವೇರ್ನೆಸ್ ಮೂಡಿಸುವಂತಹ ಕೆಲಸವನ್ನ ಮಾಡಬೇಕು ಅಂತ ಆರೋಗ್ಯ ಸಚಿವರು ಈಗ ಸೂಚನೆಯನ್ನ ಕೊಟ್ಟಿರುವಂತದ್ದು. ನಿಮಗೀಗ ಆಲ್ರೆಡಿ ಗೊತ್ತಿರೋ ಹಾಗೆ ಕಳೆದ 1 ವರ್ಷದಲ್ಲೇ 6 ವೇರಿಯಂಟ್ಗಳು, ಅಂದ್ರೆ ಪ್ರತಿ 2 ತಿಂಗಳಿಗೂ ಕೂಡ ಇದು ಮ್ಯೂಟೆಂಟ್ ಆಗಿ ಒಂದು 6 ವೇರಿಯಂಟ್ಗಳು ಬಂದು ಹೋಗ್ಬಿಟ್ಟಿರುವಂತದ್ದು. ಬಟ್ ಈ JN1 ಭಾರಿ ಆತಂಕ ಸೃಷ್ಟಿ ಮಾಡಿದೆ. ಸೊ ಆ ಕಾರಣಕ್ಕೋಸ್ಕರ JN1 ಜಾಸ್ತಿ ಸ್ಪ್ರೆಡ್ ಆಗದೆ ಇರೋ ರೀತಿಯಲ್ಲಿ ಎಚ್ಚರಿಕೆಯನ್ನ ವಹಿಸುವ ಸಲುವಾಗಿ ಈ ಒಂದು ಸೂಚನೆಯನ್ನ ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ಬಿಟ್ಟಿರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಪ್ರಗತಿ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.